Beautiful morning to all. Beautiful morning to all. Beautiful morning. Especially ತುಂಬ ಹೃದಯದ ನಮಸ್ಕಾರಗಳು ಸರ್ ನಿಮಗೆ, ನಮ್ಮ ಮೆಂಟರ್ ಗುರುಗಳಿಗೆ, ಹಾಗೆ ಮೇಡಮ್ ಅವ್ರಿಗೆ, ಮನು ಮೇಡಮ್ ಅವ್ರಿಗೆ, ಎಸ್ಪೆಷಲಿ ಸೃಷ್ಟಿಗೆ. ಯಾಕಂದರೆ ಅವರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ನಂದೇನು ಇದು ಮೊದಲನೇ ವರ್ಕ್ಶಾಪ್ ಅಲ್ಲ, ನೀವು ಹೇಳ್ದಂಗೆಲ್ಲ ಹೇಳಿದ್ರಿ, ಎಲ್ಲ ಹಂಚ್ಕೊಂಡ್ರಿ. ಇವುದೇ ಕೊನೆ ವರ್ಕ್ಶಾಪ್ ಅಮ್ಮಂಗೆ ಮಾತಾಡ್ತಿದ್ರ. ಬಟ್ ನನಗೆ ಆಗ ಅನಿಸಲ್ಲ. ನನಗೆ ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರ ಜೊತೆಗೆ ನಿರಂತರವಾಗಿರ್ಬೇಕಂತ ನಾನು ಭಾಳ ಹಿಂದಲೇ ಡಿಸೈಡ್ ಮಾಡಿ, ಅಂದರೆ 1000 ವರ್ಷದ ಅನುಭವ ಇದೆ ಅವರಿಗೆ. ಅವ್ರ ಟ್ಯಾಲೆಂಟ್ ನೋಡಿ ಯಾವಾಗಲೂ ನಾವು ಗೆಸ್ ಮಾಡಿದ್ವಿ. ಅದನ್ನು 2 ಕ್ಯಾಂಪು 3 ಕ್ಯಾಂಪು 4 ಕ್ಯಾಂಪಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೆಲ್ಲೋ ಒಂದು ಹುಡುಕ್ತಾ ಇರ್ತೀನಿ. ನಾನು ಭಾಳ ದಿನದಿಂದ ಹುಡುಕ್ತಾ ಇದ್ದೀನಿ ಪಬ್ಲಿಕ್ ಸ್ಪೀಕರ್ ಆಗ್ಬೇಕಂತೇಳಿ. ನಾನು ಭಾಳ ಸಭೆ ಸಮಾರಂಭದಲ್ಲಿ ಕೂತು ಕೇಳಗನಾಗಿರ್ತಿದ್ದೆ. ಆ್ಯಕ್ಚುಲಿ ರೂರಲ್ ಬ್ಯಾಕ್ಗ್ರೌಂಡ್ ಅಲ್ವಾ, ಅದು ಎಲ್ಲೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂಬುದು ಇರುತ್ತೆ. ಅವ್ರು ಕೀಳರಿಮೆ ಬುಕ್ಸ್ ನೋಡಿದಾಗ ಸ್ವಲ್ಪ ಅರ್ಥ ಮಾಡ್ಕೊಂಡೆ. ಅದಾದಮೇಲೆ ಅದನ್ನು ಹೋಗಲಾಡಿಸ್ಬೇಕಂತೇಳಿ ಈಗೆಲ್ಲ ಒಂದು ಲೆಕ್ಕಕ್ಕೆ ನನಗೇನು ಸಿಕ್ಕಿದೆ, ನನಗಿಷ್ಟೇ ಸಾಕಾಗುತ್ತೆ ಅನಿಸುತ್ತೆ. ಬಟ್ ನಾನು ಇನ್ನೂ ಎಫೆಕ್ಟಿವ್ ಆಗಿರ್ಬೇಕು ಜೀವನದಲ್ಲಿ ನನಗೆ. ಯಾಕಂದರೆ ಕನಸು ಗುರಿ ಸ್ಪಷ್ಟವಾಗಿ ಇನ್ನೂ ಇಲ್ಲ ನನಗೆ. ಯಾಕಂದ್ರೆ ನಾನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ನಾನೊಂದು ಗುರಿ ಇಡ್ಬೇಕಂತ, ಸಾಮಾನ್ಯ ಮನುಷ್ಯನಾಗಿ ನಾನು ಜೀವನ ಕೊನೆಗೊಳಿಸಬಾರ್ದು ಅಂತ ನನ್ನ ಇಚ್ಛೆ ಇದೆ, ಮನದಾಳದ ಇಚ್ಛೆ. ನಾನು ಸರ್ ಹೇಳ್ದಂಗೆ ಸ್ವಲ್ಪ ಒಂಬುತನ ಇತ್ತು ಅಂತ ಹೇಳಿದ್ರಲ್ಲ, ನಾವು ಫೀಲ್ಡಲ್ಲಿ ಹಂಗೆ ಮನುಷ್ಯ ಏನು ಗೊತ್ತಲ್ದಲೆ ಅರಿವಿಲ್ದಲೆ ಬೆಳೆದ್ಬಿಡ್ತೀವಿ. ಒಂದು ಲೆಕ್ಕಕ್ಕೆ ಬೆಳೆದಾಗ ನಮಗೇನು ಇರಲಿಲ್ಲ, ಇಲ್ದಲೆ ಎಲ್ಲ ಗಳಿಸಿದ ಮೇಲೆ ಅದು ಅರ್ಥ ಮಾಡ್ಕೊಂಡು ಇಲ್ದಾಗ ಬಂದ್ಬಿಡುತ್ತೆ ಅದು ಒಂಬುತನ, ಆ ಥರ ಎಲ್ಲ. ಇಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಯೋದ್ರ ಜೊತೆಗೆ ಸರ್ನ ಒಡನಾಟ, ಅವರ ವ್ಯಕ್ತಿತ್ವ, ಅವರೇನೆಂದರೆ ನಿರಂತರವಾಗಿ ಕ್ರಿಯಾಶೀಲರಾಗಿರ್ತಾರೆ. ನಾನು ಮುಂಚೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಅವ್ರ ಹತ್ರ ಕಲಿಯೋಕ್ಕೆ ಬಂದಾಗ ಸ್ವಲ್ಪ ಅಷ್ಟು ಆಲಸ್ಯ ನಾವು ಸರಿ ಕೂಡ್ತಿರಲಿಲ್ಲ, ಡಿಸಿಪ್ಲಿನ್ ಇರಲಿಲ್ಲ. ಸರ್ ಯಾಕೆ ಸುಸ್ತಾಯಿತು, ರೆಸ್ಟ್ ಆಡ್ರಿ ಅಂಬಲ್ಲ ಅನ್ನೋ ಮಟ್ಟಿಗೆ ಮನೋಭಾವ ಇತ್ತು ನನಗೆ. ಯಾಕಂದ್ರೆ ಅವರು ಇದುವರೆಗೆ ನಾನು ನೋಡ್ತಾ ಇದ್ದೀನಿ, ಎಲ್ಲನೋ ಒಂದು 2 ನಿಮಿಷ ಹೇಳ್ತಾರೆ ಅವ್ರ ಲೈಫಲ್ಲಿ, ಒಂದು 2 ದಿನ ಬಿಟ್ಬಿಟ್ರೆ ನನಗೆ ಸುಸ್ತಾಯಿತು ಅಂತೇಳಿ. ಅವ್ರು ಹೇಳ್ತಾ ಇಲ್ಲ, ಅದು ನನಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಹೇಳ್ತಾರೇನೋ ಅಂತೇಳಿ. ಅದು ನೆಗೆಟಿವಿಟಿ ಆಗಿರ್ಬೋದು, ಬಟ್ ಅವ್ರು ಬರ್ತಾ ಇಲ್ಲ, ಅದು ಏನಂತ ಗೊತ್ತಿಲ್ಲ. ಆ ಥರ ಇರಬೇಕು, ಆ್ಯಕ್ಟಿವ್ ಆಗಿರ್ಬೇಕು. ಅನುಕ್ಷಣ ಅನುಭವಿಸಿ ಬುಕ್ಸು ಬರ್ದಾದ್ರೆ ಅದನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ. ಅದೆಲ್ಲ ಇರಲಿ ಒಟ್ಟಿಗೆ. ಇಲ್ಲಿ ಒಳ್ಳೆ ಪ್ಲೇಸ್ ಇದು. ನಾನು ಒಂದು ಸುಖ ಜೀವನ ಅಂದರೆ ಕಷ್ಟಗಳಲ್ಲದೆ ಜೀವನ ಮಾಡ್ಬೇಕಂದ್ರೆ ಆಧ್ಯಾತ್ಮ ಜೀವನದಾಗ ಹೋಗ್ರಿ ಅಂತ ಯಾರು ಹೇಳಿದ್ರು. ಅದಕ್ಕೆ ನಾನು ಆಧ್ಯಾತ್ಮದಲ್ಲಿ ಬಂದೆ. ಅಲ್ಲಿದ್ದ ಖುಷಿ ಇದೆ, ಕಂಫರ್ಟ್ನೆಸ್ ಇದೆ, ಕೂಲ್ ಇದೆ, ಕಾಮ್ ಇದೆ. 3C ಫಾರ್ಮುಲಾ ಹೇಳ್ಯಾರಲ್ಲ ಸರ್, ಅದು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದೀನಿ ನಾನು. ಮುಂಚೆ ಎಲ್ಲ ಗಲಿಬಿಲಿ ಆಗೋದು, ಏನೋ ಒಂದು ಇದಾಗೋದು. ಈಗ ಕಾಮಾಗಿರ್ತೀನಿ. ಯಾಕಂದರೆ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಹೈ ಇನ್ವೆಸ್ಟ್ಮೆಂಟು ಕ್ಷೇತ್ರ, ಅಲ್ಲಿ ಏರುಪೇರು ಆಗೋದು ಸಾಮಾನ್ಯ. ಮುಂಚೆ ಗಲಿಬಿಲಿ ಆಗಿಬಿಡ್ತಿದ್ವಿ. ಯಾಕಂದರೆ ಇಲ್ಲ ಸಾಲ ಬಲ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಇಲ್ಲಿಲ್ಲ, ಫುಲ್ ಜೀರೋ ಟು ಹೀರೋ ಆಗಿಲ್ಲ ಅಂದವೇ ಆಗಿದ್ದೀನಿ ಅಂತಲೇ ತಿಳ್ಕೊಬಿಟ್ಟಿದ್ದೆ ನಾಳೆ. ಬಟ್ ಇನ್ನು ಬಿಗ್ ಹೀರೋ ಆಗ್ಬೇಕಂತ ಇದೆ, ಅದು ಬರುತ್ತೆ. ಯಾಕಂದ್ರೆ ಪ್ಲಾಟ್ಫಾರ್ಮ್ಗೆ ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಬಿಲ್ಡಿಂಗ್ ಅದೇ ಆಗುತ್ತೆ. ಅದರ ಫೌಂಡೇಶನ್ ಹಾಕೊಂಡು ಕಟ್ಟೇಬೇಕು ಬಿಲ್ಡಿಂಗು. ಇಲ್ಲಿ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಇತ್ತು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಎರಡೂ ಸಿಕ್ಕಿದೆ ನನಗೆ. ನಾನು ಫಸ್ಟು ಪಬ್ಲಿಕ್ ಸ್ಪೀಕಿಂಗಿನ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಅಳವಡಿಸ್ಕೊಂಡೆ. ಯಾಕಂದ್ರೆ ನಾನು ಎಲ್ಲಿ ಮುಂದೆ ಬರ್ತಿರಲಿಲ್ಲ, ಮಾತಾಡ್ತಿರಲಿಲ್ಲ, ಯಾರ ಜೊತೆಗೆ ಗುಂಪನ್ನ ಗೋವಿಂದ ಅಂದ್ಬಿಡ್ತಿದ್ದೆ. ಇವಾಗ ಅದು ನೋಡಿ ಆಟೋಮೆಟಿಕ್ಕಾಗಿ ನಮ್ಮನ್ನು ಐಡೆಂಟಿಫೈ ಮಾಡಿಬಿಡುತ್ತೆ. ಪರ್ಸ್ನಾಲಿಟಿ ಎಂಬುದು
ನೋಡಿರಿ ನಿರಂಜನ್ ಏನೋ ಡಿಸಿಷನ್ ತಾಳ್ರಿ, ನಿಮ್ಮದೇ ಆಗ್ರಿ ಅಭಿಪ್ರಾಯ, ಇಲ್ಲ ನೀವು ಹೇಳ್ದಂಗೆ ಕಣ್ರಿ ಅಂತ ಹೇಳ್ತಾರೆ. ಹೌದು, ನಮ್ಮ ಪಾರ್ಟ್ನರ್ಸ್ ಹೇಳ್ತಾರೆ, ಮುಂಚೆ ಇರಲಿಲ್ಲ. ಅಣ್ಣ ನೀವೇನು ಹೇಳ್ತಾರೆ ಅದು ಕಾರಣ ಅಂತ ಹೇಳ್ತಿದ್ದೆ. ಇವತ್ತು ನಾನಿಲ್ಲದ್ರೆ ಕೆಲವು ಮೀಟಿಂಗು ಪೋಸ್ಟ್ಪೋನ್ ಆಗ್ತವೆ. ಅಂಥ ಇಂಪಾರ್ಟೆನ್ಸ್ ಸಿಕ್ಕಿದೆ. ಯಾಕಂದರೆ ಒಂದು ಪರ್ಸ್ನಾಲಿಟಿ ಇದೆ, ಅಳವಡಿಸ್ಕೊಂಡಿದ್ದೀನಿ ನಾನು. ಮುಂಚೆ ಎಲ್ಲ ನೆಗೆಟಿವಿಟಿ ಇತ್ತು, ಜೊತೆಗಿದ್ದಾರೆ ಏನೋ ಅಂದ್ಬಿಟ್ರೆ ಭಾಳ ಕೋಪ ಬರೋದು, ಅವ್ನು ಹಿಂಗೆ ಅಂದ್ಬಿಟ್ಟ ಅಂತ ಅವಳ ಮೇಲೆ ಸಾಧಿಸೋದು, ಅದನ್ನೆಲ್ಲ ಕೆಟ್ಟದ್ದು ಬಿಟ್ಟು ಹಾಕ್ಬೇಕು, ಒಳ್ಳೇದು ಇಟ್ಕೋಬೇಕು ಅಂತ ಯಾವಾಗ ಕಲ್ತ್ಕೊಂಡ್ವು. ಅಂದರೆ ಕಲ್ತ್ಕೊಂಡೆ ಅಂದರೆ ನಿರಂತರವಾಗಿ ಗುರುಗಳ ಜೊತೆ ಇದ್ದೀವಿ, ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈ ಪ್ಲೇಸು ಭಾಳ ಸುಂದರ ರಮಣೀಯವಾಗಿದೆ. ನಾವು ಒನ್ ಡೇ ವರ್ಕ್ಶಾಪ್ ಅಟೆಂಡ್ ಆಗ್ತೀವಿ, ಅಲ್ಲಿ ಚೆನ್ನಾಗಿದೆ. ಅಲ್ಲಿಗಳಿಗೆ ಏನು ಡಿಫ್ರೆಂಟ್ ಅಂದರೆ ಊಟದ್ದೊಂದೇ ವ್ಯತ್ಯಾಸ. ಅಲ್ಲಿ ನಮ್ಮ ಸರ್ ಎಲ್ಲ ಒಂದು 50 ರೂಪಾಯಿಗೆ ಫುಡ್ ಕಟ್ಸ್ಕೊಂಡು ಕೊಟ್ಬಿಟ್ಟು ಜೈ ಅಂದ್ಬಿಡ್ಬೋದು ಒನ್ ಡೇ ವರ್ಕ್ಶಾಪ್ನಲ್ಲಿ. ನಾವೊಂದು 7-8 ಜನ ಇರ್ತೀವಿ. ಆದರೆ ನಮ್ಮ ಮಾತೃಶ್ರೀ ಅಂದರೆ ಸಿಸ್ಟರ್ ಆಗಿರ್ಬೋದು, ಅವರು ನಮ್ಮ ಮಾತೃ ಸಮಾನವಾಗಿ ನಾವು ನೋಡ್ತೀವಿ. ಅವ್ರಿಗಿನ ಹೆಚ್ಚಿನ ಗೌರವ ಅವ್ರಿಗೆ ಇದು ನನಗೆ ಆ ಫೀಲಿಂಗಲ್ಲಿದೆ ಮೇಡಮ್ ಅವರು. ಆ್ಯಂಡ್ ಸೃಷ್ಟಿ ಆ್ಯಂಡ್ ಫ್ರೆಂಡ್ಸ್ ಅಂದರೆ ವ್ಯತ್ಯಾಸ. ಅಲ್ಲಿ ಆ ಥರ ನಮ್ಮ ಆರೈಕೆ ಮಾಡ್ತಾರೆ, ಆ ಥರ ಫೀಲಿಂಗ್ಸ್ ಬರುತ್ತಲ್ಲಿ. ನಮ್ಮ ಮನೆಗೆ ಹೋಗಿ ನಾವು ಏನೋ ರಿಲ್ಯಾಕ್ಸ್ ಮಾಡಿ ಬಂದಂಗೆ ಇರುತ್ತಲ್ಲ ಒನ್ ಡೇ ವರ್ಕ್ಶಾಪು. ಅಲ್ಲಿ ಸುಮಾರು ಕಲಿತೀವಿ, ಯಾಕಂದರೆ ಕಡಿಮೆ ಜನ ಇರ್ತೀವಿ, ಅವಕಾಶವೂ ಜಾಸ್ತಿ ಇರುತ್ತೆ. ಇಲ್ಲಿ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಮುದ ನೀಡುತ್ತೆ. ಈ ಪ್ಲೇಸೇ ಆ ಥರ ಮಾಡಿದ್ದಾರೆ. ಈ ಶೇಪು, ಇಲ್ಲಿ ಒಂದು ವೈಬ್ರೇಷನ್ ಇದೆ, ಆಧ್ಯಾತ್ಮಿಕತೆ ವೈಬ್ರೇಷನ್ನು, ಒಂದು ಶಕ್ತಿ ಇದೆ. ಅದು ನಮ್ಮನ್ನು ಇಂಪ್ರೆಸ್ ಮಾಡುತ್ತೆ, ಚೆನ್ನಾಗಿ ಕಲಿಯಲು, ಅರ್ಥ ಮಾಡ್ಕೊಳ್ಳಲು. ಒಂದು ಏನು ಹೇಳ್ತೀವಲ್ಲ, ಒಂದು ಕಾಮಾಗೆ ಒಂಥರ ಇದು ಆಧ್ಯಾತ್ಮದಲ್ಲಿ ನಾವು ಹೇಳ್ತೀವಿ ಏನಂದರೆ ಮನುಷ್ಯನ ಫ್ರೀಕ್ವೆನ್ಸಿ 1 to 40 ಇರುತ್ತಂತೆ. ಅಂದರೆ CPS ಅಂತ, ಸೈಕಲ್ ಪರ್ ಸೆಕೆಂಡ್ ಅಂತ. ಅಂದರೆ 40 ಆ ರೇಂಜಲ್ಲಿದ್ದಾಗ ಮನುಷ್ಯನಿಗೆ ಏನು ಅರ್ಥ ಆಗಲ್ಲ. ಕೆಳಗೆ ಬಂದಾಗ ಮಾತ್ರ ಅವನಿಗೆ ಕಾಮಾಗಿರ್ತಾನೆ ಅಂತ. ಆ ಲೆವೆಲಿಗೆ ತರಬೇಕಂದ್ರೆ ಸಾಧನೆ ಮಾಡಬೇಕು, ಯೋಗ ಧ್ಯಾನ ಅಂತ ಹೇಳ್ತಾರೆ. ಕೆಲವರಿಗೆ ರೂಢಿಗತ ಬಂದಿರುತ್ತೆ. ಈ ಜಯಪ್ರಕಾಶ್ ನಾಗತಿಳಿ ಸರ್ ಅವ್ರೇನು ಪ್ರಾಕ್ಟೀಸ್ ಅವರೆಂದು ನನಗೇನು ಅನಿಸಿಲ್ಲ ಅವರು ಅಂಥ ಡೀಪಾಗಿ ಮೆಡಿಟೇಷನ್ನು ಯೋಗ ಆ ಥರ ಮಾಡ್ತಾರಂತೆ. ಬಟ್ ಅವರು ವ್ಯಕ್ತಿಗತವಾಗಿ ಬೆಳೆಸ್ಕೊಂಡ್ಬಿಟ್ಟಾರೆ. ಅವರೊಂದು ಗುರಿ ಇಟ್ಕೊಂಡು ಯಾವಾಗ ಆರಾಮ ಕಂಫರ್ಟ್ ಝೋನ್ನಾಗಿದ್ದಾರೆ. ಅವರು ಏನೋ ಸಮಾಜಕ್ಕೆ ಮಾಡ್ಬೇಕಂತ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಅವರು ಇನ್ ಸರ್ವಿಸಲ್ಲಿದ್ದರು. ಯವನಿಕದಲ್ಲಿ ಕೆಲವು ಕಾರ್ಯಕ್ರಮಗಳು ಆಯೋಜಿಸೋದು, ಅದಾದ ನಂತರ ವಿವಿಧ ಸಂಘಟನೆಗಳಿಗೆ ತೊಡಕೊಳ್ಳೋದು, ಲೇಖನಗಳು ಬರೆಯೋದು. ನೋಡಿ, ಅಲ್ಲಿ ಮಾಧ್ಯಮಕ್ಕೆ ಹೋದರು, TV ಮಾಧ್ಯಮಕ್ಕೆ ಹೋದರು, ದೂರದರ್ಶನಕ್ಕೆ ಹೋದರು, ಜರ್ನಲಿಸಮ್ ಕಲ್ತರು. ಆಮೇಲೆ ಇನ್ನು JCIಯಲ್ಲಿ ವರ್ಕ್ ಮಾಡಿದರು. ಒಡನಾಟ ಎಂತೆಂಥ ಒಡನಾಟ, ಇವೆಲ್ಲ ಸುಮ್ಮನೆ ಬರಲ್ಲ. ಎಲ್ಲ ನಾವು ಅದೇ ಥರ ಇರಬೇಕು. ಜಯಪ್ರಕಾಶ್ ನಾಗತಿಳಿ ಸರ್ ಅವರೇ ನಮ್ಮ ಹತ್ರನೇ ಇರ್ರಿ, ನನಗೆ ಎಂಟು ಕೇಳ್ರಿ ಅಂತ ಯಾರಿಗೂ ಹೇಳಿಲ್ಲ, ಹೇಳೋದಿಲ್ಲ. ನಾವು ಅದೇ ಥರ ಇರಬೇಕು. ಒಂದು ಗುರುಗಳನ್ನಂತೂ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದೇ ಥರ ನನಗೆ ಈ ಫೀಲ್ಡಲ್ಲಿ ನಾನು ಮುಂದೆ ಬರ್ಬೇಕಂದ್ರೆ ಗುರು ನನಗೆ ಇವರೇ ಅಂತ ನಾನು ಫಿಕ್ಸ್ ಆಗುತ್ತೆ. ಯಾಕಂದ್ರೆ ನನಗೆ ಮಾಧ್ಯಮ ಕನ್ನಡ ಸಂಪೂರ್ಣ ಅರ್ಥ ಆಗ್ಬೇಕಂದ್ರೆ ನನ್ನ ಭಾಷೆಯಲ್ಲಿ ನಾನು ಅನುಭವಿಸ್ಬೇಕು. ಅದಕ್ಕೆ ಇರೋರು ಒಬ್ಬರೇ ಅವರು ಈ ಕರ್ನಾಟಕದಲ್ಲಿ, ಇಂಡಿಯಾದಾಗಿ, ಈ ವರ್ಲ್ಡಲ್ಲಿ. ಭರತ್ ಚಂದ್ರ ಒಬ್ಬರು ಮುಂಚೆಲ್ಲಿದ್ದರು, ಅವರು ಬಿಟ್ಬಿಟ್ರು. ಯಾಕಂದರೆ ಕಷ್ಟ ಇರುತ್ತೆ ಇದೆಲ್ಲ, ಪಬ್ಲಿಕ್ ಸ್ಪೀಕಿಂಗು, ಪರ್ಸ್ನಾಲಿಟಿ ಡೆವಲಪ್ಮೆಂಟು ಮಾಡೋದು. ಅವರೆಲ್ಲ ಇವರು ಯಾರು ಭರತ್ ಚಂದ್ರ ಅವ್ರು ಹೇಳಿದರು, ಅವರು ಒಂದು ರೂಟು ಯಾವುದು ಸ್ಟಾಕ್ ಮಾರ್ಕೆಟ್, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು, ದುಡ್ಡು ಮಾಡೋರು ಇರ್ತಾರೆ. ಅವ್ರ ಕಮಿಷನ್ನು ಅದು ಇದು ಅದು ಬರುತ್ತೆ. ಅವ್ರಿಗೆ ಎಕನಾಮಿಕ್ ಸ್ಟೇಬಲ್ ಕೊಟ್ಟೈತೆ, ಅವ್ರು ಅತ್ಲಾಗ ಹೋಗ್ಬಿಟ್ರು, ಬಿಟ್ಬಿಟ್ರಿದ್ನ ಮಾಡ್ತಿದ್ದಾರೆ. ಯಾಕಂದರೆ ಇದು ಕಾಣ್ತಿದ್ದಾರೆ. ಇವ್ರಿಗೇನಿಲ್ಲ, ಇವ್ರಿಗೂ ಲಿಂಕ್ ಇದೆ, ಇದನ್ನು ಮಾಡೋಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ನಾನು ಕೇಳ್ತಾನೆ, ಯಾಕೆ ಸರ್ ಇದನ್ನ ಇಷ್ಟೊಂದು ಹೆಚ್ಚಿಬಿಟ್ಟಿದ್ದೀರಾ? ಎಲ್ಲೋ ನೀವು ದೊಡ್ಡದಾಗಿ ಏನೇನೋ ಮಾಡ್ಬೋದು ನಿಮ್ಮ ವಿದ್ವತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಅಂತೇಳಿ ಅವ್ರು ಹೇಳಲ್ಲ. ಅವ್ರದ್ದೇನೋ ಒಂದು ಇದೆ ಸರ್ವೀಸು, ಅವ್ರದ್ದೇನೋ ಒಂದು ಮನಸ್ಸಲ್ಲಿದೆ, ಒಂದು ಸಮಾಜಕ್ಕೆ ಮಾಡಬೇಕು, ಇದು ಮಾಡ್ಬೇಕು ಅಂತ. ಯಾಕಂದರೆ ಅವ್ರ ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ವೇದಿಕೆ ಹಂಚ್ಕೊಂಬಂಥ ವ್ಯಕ್ತಿಗಳು, IAS ಆಫೀಸರು, ದೊಡ್ಡ ದೊಡ್ಡ ಸಾಹಿತಿಗಳು, ಯೂನಿವರ್ಸಿಟಿ ಕುಲಪತಿಗಳು, ಆಮೇಲೆ ಮಾಜಿ ಮಿನಿಸ್ಟ್ರುಗಳು, ಜಡ್ಜಸ್ಸು, ಅವರೇನು ಒಂದಿನ ಬಂದು ಹೋಗಲ್ಲ, ಅವ್ರನ್ನ ಯಾವಾಗಲೂ ನಿರಂತರವಾಗಿರುತ್ತೆ. ಆ ಥರ ಇರಬೇಕು, ಆ ಥರ ಬಾಂಧವ್ಯ ಬೆಳೆಸಬೇಕು, ಆ ಥರ ನೆಟ್ವರ್ಕ್ ಇದೆ ಅವ್ರಿಗೆ.
ನನಗೆ ತಿಳಿಸೋ ಮಟ್ಟಿಗೆ ಅವರು ಕನ್ನಡದಲ್ಲಿ ಅವರು ಸ್ವಲ್ಪ ದಿನ ಏನೋ ಅಮೆಝಾನ್ ಇದರಲ್ಲಿ ಹೋಗ್ಬಿಟ್ಟವ್ರೆ, ಅಲ್ಲೇನೋ ಅವ್ರಿಗೆ ಇದಾಯ್ತು ಅಂತ ಸಿಗುತ್ತೆ ಅವ್ರಿಗೆ, ಯಾಕಂದ್ರೆ ಟ್ಯಾಲೆಂಟು ಅವ್ರ ಬುಕ್ಸ್ಗಳು ನೋಡಿ ಓದ್ತಾ ಇದ್ದರೆ ಅರ್ಥ ಆಗುತ್ತೆ. ಅವರಿಗೆ ವರ್ಲ್ಡ್ ವೈಡ್ ರೆಕಗ್ನೈಸ್ ಸಿಕ್ಕರೆ ಅವರೆಲ್ಲ ಹೋಗ್ಬಿಡ್ತಾರೆ ಎಕನಾಮಿಕಲ್ಲಿ. ಸರ್ ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ತುಂಬ ದೇವರು ಇನ್ನೂ ಹೆಚ್ಚಿನ ಶಕ್ತಿ, ಆಯುಷು, ಐಶ್ವರ್ಯ, ಸಮೃದ್ಧಿ ಕೊಟ್ಟು ಜಾಸ್ತಿ ಆಯುಷ್ ಕೊಡಲಿ. ಯಾಕಂದರೆ ನಿಮ್ಮ ಸರ್ವೀಸು ಭಾಳ ಬೇಕಾಗಿತ್ತು ಸಮಾಜಕ್ಕೆ, ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಇಂಥವ್ರು ಇದ್ದರೆ 1000 ಜನ ಅಲ್ಲ, ಲಕ್ಷ ಜನ ಅಲ್ಲ, ಕೋಟಿ ಜನನ ಒಂದು ಬದಲಾವಣೆ, ಪರಿವರ್ತನೆ ಮಾಡೋವಂಥ ಕೆಪಾಸಿಟಿ ಇದೆ. ನಾವು ಏನು ನಮ್ಮ ಜೀವನ, ನಮ್ಮ ಲೈಫ್ ಅಂತಿರ್ತೀವಿ, ಕೆಲವು ಸಾಮಾನ್ಯರಾಗಿ ಸಾಯಬಾರ್ದು ಮನುಷ್ಯ. ಹೇಳ್ತಾರಲ್ಲ, ಹುಟ್ಟು ಮತ್ತು ಸಾವಿನ ನಡುವೆ ಒಂದು ಸರ್ ಹೇಳ್ತಾರಲ್ಲ, ಆ ಥರ ನಾವೊಂದು ಅಚೀವ್ಮೆಂಟ್ ಮಾಡೇ ಸಾಯ್ಬೇಕು. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯೋದು ತಪ್ಪು. ಏನೋ ಒಂದು ಅಚೀವ್ಮೆಂಟ್ ಮಾಡೇ ಹೋಗ್ಬೇಕಂತೇಳಿ, ಏನು ಇಲ್ದಲೆ ಏನನ್ನು ಸಾಧಿಸ್ತಾರಲ್ಲ ಅವ್ರು ಗ್ರೇಟ್ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಇದ್ದು ತಂದೆ ತಾಯಿ ಅವ್ರ ಕಡೆಯಿಂದ ಎಲ್ಲ ಬಂದು ಇನ್ನೂ ಹೆಚ್ಚಿನದಾಗಿ ಸಾಧಿಸಿ ನಮಗೆಲ್ಲ ದೇವ್ರು ಕೊಟ್ಟದಾನೆ ಅಂತೇಳಿ ಸಮಾಜಕ್ಕೆ ಏನಾರ ಮಾಡ್ತಾರಲ್ಲ ಅವ್ರನ್ನ ನಾನು ಒಪ್ಕೊಂತೀನಿ. ಎಲ್ಲ ಇದ್ದು ಏನು ಕೊಡ್ದಂಗೆ ಹೋಗ್ತಾರಲ್ಲ ಅವ್ರು ನಾನಿಂದು ಒಪ್ಪಲ್ಲ. ಯಾಕಂದರೆ ನಾವೇನು ಇಂಡಿಪೆಂಡೆಂಟ್ ಏನು ಮಾಡೋಕ್ಕಲ್ಲ, ಎಲ್ಲ ಡಿಪೆಂಡೆ. ಒಂದು ಮೈಕು ಯಾರೋ ಮಾಡಿರೋದು, ಒಂದು ಪ್ಲಾಟ್ಫಾರ್ಮು ಯಾರೋ ಮಾಡಿರೋದು, ಮಾತು ಯಾರೋ ಕಲಿಸ್ತಾರೆ ಅಲ್ವಾ, ಎಲ್ಲರೂ ಕೃತಜ್ಞರಾಗಿರ್ಬೇಕು. ಈ ರೀತಿಯಾಗಿ ನನಗೆ ಇನ್ನೂ ಭಾಳ ಕನಸಿದ್ದಾವೆ. ಅದಕ್ಕೆ ನಾನು ಡೈಮಂಡ್ ಸೇರ್ಕೊಬಿಟ್ಟೇನೆ ಅವ್ರ ಹತ್ರ. ಅಳ್ದು ತೂಗಿ ಅಂತ ಹೇಳಿದ್ರು ಅವರು, ನಿರಂಜನ ಗೌಡರು. ವರ್ಷದ ನಾನು ಅಳ್ದು ತೂಗಿ 1 ವರ್ಷ ಆದ್ಮೇಲೆ ಸೇರ್ಕೊಂಡಿದ್ದಾರೆ ಡೈಮಂಡ್ ಕ್ಲಾಸ್ ಅಂತ. ಹೌದು, ನಾನು ಎಲ್ಲ ರೀತಿ ಯೋಚನೆ ಮಾಡಿ ಡೈಮಂಡು ಒಂದು ಸ್ಟೇಬಲಿಟಿ ಇದೆ. ಇನ್ನು ಅದನ್ನು ತಗೊಂಡ್ರೆ ಇನ್ನೂ ಸ್ವಲ್ಪ ಮ್ಯಾಲಕ್ಕೆ ಹೋಗ್ತೀನಿ. ಮತ್ತು ಬೇರೆ ಬೇರೆ ಕನಸುಗಳಿದ್ದಾವೆ, ಅವನ್ನೆಲ್ಲ ಅಚೀವ್ ಮಾಡ್ಬೇಕಂದ್ರೆ ಇಂಥ ಮಹಾನ್ ಗುರುಗಳು ನಮಗೆ ಬೇಕಾಗುತ್ತೆ. ಅವರ ಇದ್ವತ್ತು ನಮಗೆ ಪ್ರೇರಣೆ ಆಗಿದೆ ಯಾವಾಗಲೂ. ನಾನು ಅವ್ರ ಜೊತೆಗಿದ್ದಾಗಂತೂ ಭಾಳ ಎಂಜಾಯ್ ಮಾಡ್ತೀನಿ. ಅವ್ರ ಜೊತೆಗಿದ್ದಾಗ ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ತಿರ್ತೀನಿ. ಆ ಥರ ಇರಬೇಕು ವ್ಯಕ್ತಿತ್ವ, ಒಬ್ಬರು ಒಪ್ಕೊಂಡ ಮೇಲೆ ಆ ಥರ ಇರಬೇಕು. ಇಲ್ಲ ಅದಕ್ಕಿಂತ ಹೆಚ್ಚಿನದಾಗಿದ್ರೂ ಗುರುಗಳಿಗೆ ಸಂತೋಷ ಆಗುತ್ತೆ, ನಮ್ಮ ಶಿಷ್ಯ ಮೇಲಕ್ಕೆ ಹೋಗ್ಯಾರ ಅಂತೇಳಿ. ಎಷ್ಟು ಜನ ಶಿಷ್ಯಂದ್ರು ಅವರು ದಾಟಿ ಹೋಗ್ಬಿಟ್ಟಿದ್ದಾರೆ, ಎಂತೆಂಥ ಪೊಸಿಷನ್ಲಿದ್ದಾರೆ ಅಲ್ವಾ. ಒಬ್ಬರು ಮಾಜಿ MLAಗಳು ಅವ್ರು ಕ್ಲೋಸ್ ಆಗಿರ್ತಾರೆ, ಬಂದು ಕುತ್ಕೊಂತಾರೆ, ನಮ್ಮ ಜೊತೆಗೆ ಎಲ್ಲ ಸಾಮಾನ್ಯರಾಗಿ ಮಾತಾಡ್ತಾರೆ. ದೇವನಹಳ್ಳಿ ಕ್ಷೇತ್ರ ಏನು ಸಾಮಾನ್ಯ ಕ್ಷೇತ್ರ ಅಲ್ಲ, ಇದು ಎಂಥ ವೋಲ್ಟೇಜ್ ಕ್ಷೇತ್ರ ಇದು. ಅದನ್ನು ಆಳ್ದಂಥ ಒಬ್ಬ MLA ಬಂದು ಅವ್ರ ಜೊತೆಗೆ ಕುತ್ಕೊಂಡು ನಮ್ಮಲ್ಲೆಲ್ಲ ಕ್ಲೋಸಾಗಿ ಮಾತಾಡ್ತಾರೆ ಅಂದರೆ ಟೈಮ್ ಕೊಟ್ಟು ಗಂಟೆಗಟ್ಟಲೆ ಅರ್ಥ ಮಾಡ್ಕೋಬೇಕು. ಎಂಥ ದೊಡ್ಡ ಸಮಾರಂಭ ಕರೆದ್ರು ಹೋಗೋದು ಕಷ್ಟ ಇರುತ್ತೆ ಅವರಿಗೆಲ್ಲ ಅಲ್ವಾ. ಆ ಥರ ಶಿವರಾಜ್ ಪಾಟೀಲ್ ಅಂತ ಅವ್ರು ಹೈಕೋರ್ಟ್ ನ್ಯಾಯಮೂರ್ತಿಗಳಲ್ಲ ಸರ್, ಅಂಥಂಥರ ಒಡನಾಟ ಎಲ್ಲ ಇದೆ. ಸುಪ್ರೀಂ ಕೋರ್ಟು ಅವರೇನು ಯಾವಾಗ ಸಿಕ್ಕಾಗೇನು ಮಾತಾಡಲ್ಲ, ಯಾವಾಗ ವಾಟ್ಸಪ್ಪಲ್ಲೂ ಮಾತಾಡ್ತಿದ್ದಾರೆ, ಎಲ್ಲ ನೋಡಿ ಅಬ್ಸರ್ವ್ ಮಾಡಿದ್ವಿ. ಯಾಕಂದ್ರೆ ಭಾಳ ನಿರಂತರವಾಗಿರ್ತೀವಲ್ಲ ನಾವು, ನಿಮಗೆ ಗೊತ್ತಾಗಲ್ಲ ಕೆಲವು ವಿಚಾರಗಳು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ನಾವು ಅದೇ ರೀತಿಯಾಗಿ ಕಳ್ಕೊಬಾರ್ದು ಯಾರನ್ನ ವ್ಯಕ್ತಿಗಳಾಗಲಿ, ಬೆಳ್ಕೊಬೇಕಂತೇಳಿ. ಇಲ್ಲಿ ತುಂಬ ಇದು ವರ್ಕ್ಶಾಪ್ ಡಿಫ್ರೆಂಟ್. ಇದು ನಾನು ಹೇಳ್ಬಿಟ್ಟೆ, ಏನು ರೀ ಅಂತಂದರು. ನಾನೇ ಬಂದು ಹೇಳ್ಬಿಟ್ಟೆ, ಸರ್ ಇದೇನು ಟ್ರೈನಿಂಗ್ ಅಲ್ಲ ಬಿಡಿ ಸರ್, ಟ್ರೈನಿಂಗ್ ಅಂದರೆ ಟ್ರೈನರ್ಸ್ ನೀವೆಲ್ಲ. ಅಂದರೆ ನೀವೆಲ್ಲ ಏನೋ ಒಂದು ಟ್ರೈನಿಂಗ್ ಮಾಡ್ತಾ ಇರ್ತೀರ, ನಿಮಗೊಬ್ಬ ದೊಡ್ಡ ಮಾರ್ಗದರ್ಶನದ ಟ್ರೈನಿಂಗ್ ಬೇಕಾಗಿರುತ್ತೆ. ಆ ಥರ ವರ್ಕ್ಶಾಪು. ಯಾಕಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಜವಾಬ್ದಾರಿ ಇರ್ತಂಥ ವ್ಯಕ್ತಿಗಳು. ಮುಂಚೆ ನಾನು 2 ವರ್ಕ್ಶಾಪಲ್ಲಿ ಬಂದಾಗ ಎಲ್ಲ ಮಿಕ್ಸ್ ಇರೋದು, ಅದಕ್ಕೆ ಅಡ್ಜಸ್ಟ್ ಮಾಡಿ ಅವ್ರು ವರ್ಕ್ಶಾಪ್ ಮಾಡೋರು. ಇಲ್ಲಿ ಅಪ್ಡೇಟೆಡ್, ಅದೇ ಹೇಳಿದ್ನಲ್ಲ 1000 ವರ್ಷ ಎಕ್ಸ್ಪೀರಿಯೆನ್ಸ್. ಅಂದರೆ ಇದು ಇನ್ನು 500ರಿಂದ 600 ವರ್ಷ ಎಕ್ಸ್ಪೀರಿಯೆನ್ಸ್ ನಮಗೆ ಅನುಭವ ಕೊಡ್ತಿದ್ದಾರೆ. ನಮಗಿನ್ನ 1800 1900 ವರ್ಷದ 800-900 ವರ್ಷದ ಅನುಭವ ಅಂತ ಪಡ್ಕೋಬೇಕು. ಇನ್ನೂ ಅವ್ರನ್ನ ನಿರಂತರ ಇರ್ಬೇಕು ಅಂತ ಅನಿಸುತ್ತೆ ನನಗೆ. ತುಂಬ ದಿನಗಟ್ಟಲೆ ಮಾತಾಡ್ಬೇಕು ಅನಿಸುತ್ತೆ. ಆದರೂ ಎಲ್ಲರಿಗೂ ಅವಕಾಶ ಸಿಗಬೇಕು. ಇಷ್ಟು ಹೇಳಿ ನಮಗೆಲ್ಲ ನಮ್ಮ ಜೊತೆಗೆಲ್ಲ ತುಂಬ ಫನ್ನಿಯಾಗಿತ್ತು, ಸೀರಿಯಸ್ ಆಗಿತ್ತು, ಪ್ರೊಫೆಷ್ನಲ್ ಆಗಿತ್ತು. ಭಾಳ ಸಂತೋಷ, ಎಂಜಾಯ್ ಮಾಡಿದೆ ನಾನು. ಕೆಲವು ಕಡೆ ಗುಂಪಾಗಿ ಹೋಗ್ತಾರೆ, ಇಬ್ಬಿಬ್ಬರು ಡಿವೈಡ್ ಆಗಿ ಹೋಗ್ತಾರೆ. ಇಲ್ಲಿ ಆ ಥರ ಅಲ್ಲ, ಒಬ್ಬರಿಬ್ಬರು ಕ್ಲೋಸು ಇರೋದು. 13 ಜನನು ಕ್ಲೋಸು, 13 ಜೊತೆಗೆ 13+3 ಇವರು ಕ್ಲೋಸು. ತುಂಬ ಆತ್ಮೀಯ. ಈ ಥರ ಬಾಂಧವ್ಯ ಒಡನಾಟ
ತುಂಬ ಮರೆಯಲಾರದ ಸನ್ನಿವೇಶಗಳು ಜೀವನದಾಗ ಇರ್ತವೆ. ನಿಮಗೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ದೊಡ್ಡ ಕನಸಿದ್ರೆ ಯೋಚನೆ ಮಾಡಿ ಸರ್ ಅಂತಾರೆ ಗುರುಗಳು ಅವ್ರ ಜೊತೆಗಿರ್ರಿ. ಇನ್ನು ಕಲಿಬೇಕಂದ್ರೆ ಹೆಚ್ಚಿನದಾಗಿ ಏನಾನ ನಾವು ಎಸ್ಪೆಷಲಿ ಪೊಲಿಟಿಷಿಯನ್ಗೆ ಹೇಳ್ತೀನಿ, ನಿಮಗೆಲ್ಲೂ ಸಿಗಲ್ಲ. ನಿಮಗೆ ಬೇಕು ಅಂದರೆ ಇಲ್ಲಿರ್ರಿ, ಇಲ್ಲ ಸಾಕು ನಿಮ್ಮ ಕನಸು ದೊಡ್ಡದಲ್ಲ ಬೇಕಾಗತ್ತೆ. ಯಾರೋ ಒಂದು ಕಂಪ್ನಿ ಅದು ಇದು ನಡೆಸಿದ್ರೆ ಸಾಕಾಗುತ್ತೆ. ನಮ್ಮದು ಕನಸು ದೊಡ್ಡದು, ಅದಕ್ಕೆ ನಾವು ಅವ್ರನ್ನ ಬಿಡಲ್ಲ. ನಾವು ಇರ್ತೀವಿ, ನಿರಂತರವಾಗಿ ಇರ್ತೀವಿ. ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ದೊಡ್ಡ ಸಮುದ್ರ ಸಿಕ್ಕೈತೆ, ಸಿಹಿ ನೀರಿನ ಸಮುದ್ರ, ಮೊಗದು ಹಾಕ್ಕೊಬಿಡೋಣ. ಇಷ್ಟು ಹೇಳಿ ಇನ್ನೂ ಭಾಳ ಕಲಿಯೋದೈತೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.